ನಮಸ್ತೆ ಆದ್ಮೇಲೆ ನಾನು ಮಣಿಕಂಠ ಜಿ ಯೋಗೋಪಾಧ್ಯಾಯ ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್, ಕೆಂಪೇಗೌಡ ನಗರ, ಮಾರಿಮೇಡು, ಬೆಂಗಳೂರು. ಸುಮಾರು ಜನ ತಾಯಂದರಲ್ಲಿ, ಹೆಣ್ಣು ಮಕ್ಕಳಲ್ಲಿ, ಸ್ತ್ರೀಯರಲ್ಲಿ ಮುಟ್ಟಿನಲ್ಲಿ ಸಮಸ್ಯೆ ಅಂದರೆ ಮೆನ್ಸಸ್ಸು ಆಗುತ್ತೆ. ಆದರೆ ಮೆನ್ಸಸ್ ಬ್ಲೀಡಿಂಗ್ ಸ್ಟಾರ್ಟ್ ಆದರೆ ಸ್ಟಾಪ್ ಆಗಲ್ಲ. ಎಕ್ಸಸ್ ಮೆನ್ಸಸ್ ಬ್ಲೀಡಿಂಗ್ ಅಂದರೆ ಒಂದು ಮುಟ್ಟು ಆರಂಭಗೊಂಡು ಅಂದರೆ ಮೆನ್ಸಸ್ ಆದಾಗ ಬ್ಲೀಡಿಂಗ್ ಆಗೋದು ಒಂದು 3 ರಿಂದ 5 ದಿನಗಳ ಕಾಲ ಸರಿಸಾಮಾನ್ಯಕ್ಕೆ ಆಗುತ್ತೆ. ಅದನ್ನು ದಾಟಿ 6 ದಿನ, 8 ದಿನ, 10 ದಿನ ಮುಂದಕ್ಕೆ ಹೋಗ್ತಾ ಇದೆ, ಬ್ಲೀಡಿಂಗ್ ಸ್ಟಾಪ್ ಆಗ್ತಾ ಇಲ್ಲ. ಸ್ಟಾರ್ಟ್ ಆದರೆ ಅಂಥ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥವ್ರಿಗೆ ಈ ವಿಡಿಯೋದಲ್ಲಿ ಕಲರ್ ಥೆರಪಿ ಅಂದರೆ ಎಕ್ಸಸ್ ಮೆನ್ಸಸ್ ಬ್ಲೀಡಿಂಗ್, ಅಧಿಕ ಮುಟ್ಟಿನ ರಕ್ತಸ್ರಾವ, ಈ ರೀತಿಯಾದ ಸಮಸ್ಯೆಗೆ ಕಲರ್ ಥೆರಪಿ. ಇಲ್ಲಿ ನಾವು ಪ್ರಮುಖವಾಗಿ 4 ಬಣ್ಣಗಳನ್ನು ಬಳಸೋದು: ಗ್ರೀನ್ ಕಲರು, ಸ್ಕೈ ಬ್ಲೂ ಕಲರು, ಹಾಗೆ ಯೆಲ್ಲೋ ಕಲರು ಮತ್ತು ಪಿಂಕ್ ಕಲರ್. ಈ ಕಲ್ಲರ್ಗಳನ್ನು ಕೆಲವೊಂದು ರಿಫ್ಲೆಕ್ಸಲ್ಲೇ ಹಾಕೋದು. ನಮ್ಮ 10 ಬೆರಳುಗಳು ಕೂಡ ಆಯುರ್ವೇದಿಕ್ ಆಕ್ಯುಪ್ರೆಷರ್ನ ಚಾರ್ಟ್ನ ಪ್ರಕಾರ ಒಂದೊಂದು ಬೆರಳುಗಳು ಕೂಡ ಒಂದೊಂದು ಎನರ್ಜಿಯನ್ನು ಪ್ರತಿಪಾದಿಸುತ್ತೆ. ಎಡಗೈನ ಹೆಬ್ಬೆರಳು ಬಂದು ಸೋಲನ್ನು, ಎಡಗೈನ ತೋರು ಬೆರಳು ಬಂದು ಅಗ್ನಿಯನ್ನು, ಎಡಗೈನ ಮಧ್ಯದ ಬೆರಳು ಡೈರೆಕ್ಷನನ್ನು, ಎಡಗೈನ ಉಂಗುರದ ಬೆರಳು ಟೈಮನ್ನು, ಕಾಲವನ್ನು, ಎಡಗೈನ ಕಿರುಬೆರಳು ವಿಂಡನ್ನು, ವಾಯುವನ್ನು ಪ್ರತಿಪಾದಿಸುತ್ತೆ. ಅದೇ ರೀತಿ ಬಲಗೈನ ಹೆಬ್ಬೆರಳು ಡಾರ್ಕ್ನೆಸ್ಸನ್ನು, ಶೂನ್ಯತೆಯನ್ನು ಪ್ರತಿಪಾದಿಸುತ್ತೆ. ಬಲಗೈನ ತೋರು ಬೆರಳು ಜಲವನ್ನು, ಬಲಗೈನ ಮಧ್ಯದ ಬೆರಳು ಮೈಂಡನ್ನು, ಬಲಗೈನ ಉಂಗುರದ ಬೆರಳು ಪೃಥ್ವಿಯನ್ನು, ಹಾಗೆ ಬಲಗೈನ ಕಿರುಬೆರಳು ಬಂದು ಆಕಾಶ ತತ್ವವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಈ ರೀತಿ 10 ಬೆರಳು ಕೂಡ 10 ಎನರ್ಜಿನ ರೆಪ್ರೆಸೆಂಟ್ ಮಾಡುತ್ತೆ. ಅದರೊಂದಿಗೆ ಗೈನಿಕ್ ರಿಫ್ಲೆಕ್ಸ್ ಅಂತ ಬಂದಾಗ ನಮ್ಮ ಒಂದೊಂದು ಬೆರಳನ್ನು ಕೂಡ ಇಡೀ ದೇಹವಾಗಿ ತೆಗೆದುಕೋಬೋದು. ಇದು ತಲೆಯ ಭಾಗ, ಇದು ಎದೆಯ ಭಾಗ, ಇದು ಹೊಟ್ಟೆ ಭಾಗ. ಗೈನಿಕ್ ರಿಫ್ಲೆಕ್ಸ್ ಅಂದಾಗ ಈ 3ನೇ ಗೆರೆ ಈ ಭಾಗದಲ್ಲಿ ಕೆಲವೊಂದು ಕಲರ್ ಹಾಕುತ್ತೆ. ಯಾರಿಗಾರ ಎಕ್ಸೆಸ್ ಮೆನ್ಸಸ್ ಬ್ಲೀಡಿಂಗ್ ಆಗ್ತಾ ಇದೆ ಅಂದಾಗ ಬಹಳ ಮುಖ್ಯವಾಗಿ ಜಲತತ್ವವನ್ನು ಕಡಿಮೆ ಮಾಡಬೇಕು. ಬ್ಲಡ್ ಒಂದು ಫ್ಲೂಯಿಡ್ ಅಲ್ವಾ, ದ್ರವರೂಪ. ಅದು ಅಧಿಕವಾಗಿ ದೇಹದಿಂದ ಹೊರ ಹೋಗ್ತಾ ಇದೆ ಅಂದಾಗ ನಮ್ಮ ಬಲಗೈನ ತೋರುಬೇಳು ಜಲವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅಲ್ಲಿ ಜಲತತ್ವವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಯೆಲ್ಲೋ ಕಲರ್ನ ಯೂಸ್ ಮಾಡೋದು. ಈ ವಿಡಿಯೋದಲ್ಲಿ ಹೇಗೆ ತೋರಿಸ್ತೀವೋ ಅದೇ ರೀತಿ ಕಲರ್ ಹಾಕೋದು. ಇಲ್ಲಿ ಮೊದಲನೇ ಗೆರೆ ಇದೆಯಲ್ಲ, ಅಲ್ಲಿ ಈ ರೀತಿ ಯೆಲ್ಲೋ ಕಲರ್ ಹಾಕೋದು. ಹಾಗೆ ಪೃಥ್ವಿ ಕಡಿಮೆ ಆಗಿರುತ್ತೆ. ಪೃಥ್ವಿ ಅಂದಾಗ ದೇಹದಲ್ಲಿ ಹಿಡಿದಿಟ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಬ್ಲಡ್ಡನ್ನು ಹಿಡಿದಿಟ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಎಕ್ಸೆಸ್ ಮೆನ್ಸಸ್ ಬ್ಲೀಡಿಂಗ್ ಆಗ್ತಾ ಇದೆ, ರಕ್ತ ಹೊರ ಹೋಗ್ತಿದೆ ಅಂದಾಗ ಬಲಗೈನ ಉಂಗುರದ ಬೆರಳು ಅಲ್ಲಿ ಪೃಥ್ವಿನ ಇನ್ಕ್ರೀಸ್ ಮಾಡೋದು. ಅದಕ್ಕೆ ಕೂಡ ನೀವು ಗೈನಿಕ್ ರಿಫ್ಲೆಕ್ಸ್ಗೆ ಯೆಲ್ಲೋ ಕಲರನ್ನು ಹಾಕೋದು. ಯೆಲ್ಲೋ ಕಲರ್ ಹಾಕಿದ್ರೆ ಸ್ವಲ್ಪ ಕಾಣಲ್ಲ, ಡಲ್ಲಾಗಿ ಕಾಣುತ್ತೆ ನೋಡಿ. ಈ ರೀತಿ ಇಲ್ಲಿ ತೋರು ಬೆರಳಿಗೂ ಬಲಗೈಲಿ ಉಂಗುರದ ಬೆರಳಿಗೂ ಗೈನಿಕ್ ರಿಫ್ಲೆಕ್ಸ್ಗೆ ಯೆಲ್ಲೋ ಕಲರನ್ನು ಹಾಕೋದು. ಹಾಗೆ ಬಿಂಡು ಜಾಸ್ತಿ ಆಗಿರುತ್ತೆ. ಬಿಂಡನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ನೀವು ಎಡಗೈನ ಕಿರುಬೆರಳು, ಇಲ್ಲಿ ಗೈನಿಕ್ ರಿಫ್ಲೆಕ್ಸಿಗೆ ಅಂದರೆ ವಿಂಡ್ ಮೀನ್ಸ್ ದೇಹದಲ್ಲಿ ಯಾವುದೇ ಒಂದು ಜಾಸ್ತಿ ಆಗ್ತಾ ಇದೆ, ಆ ಮೊಮೆಂಟಮ್ ಜಾಸ್ತಿ ಆಗ್ತಿದೆ ಅಂದಾಗ ಆ ಮೊಮೆಂಟಮನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ, ಚಲನೆಯನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ನೀವು ಸ್ಕೈ ಬ್ಲೂನ ಬಳಸಿ ಎಡಗೈನ ಕಿರುಬೆರಳಲ್ಲಿ ಗೈನಿಕ್ನ ರಿಫ್ಲೆಕ್ಸಿಗೆ ಸ್ಕೈ ಬ್ಲೂ ಕಲರ್ ಹಾಕೋದು, ವಿಂಡನ್ನು ಕಡಿಮೆ ಮಾಡೋಕ್ಕೆ. ಈ ರೀತಿ ಕಲರ್ ಹಾಕೋದು ಗೈನಿಕ್ ರಿಫ್ಲೆಕ್ಸ್. ಯಾವುದು? ಸ್ಕೈ ಬ್ಲೂ ಕಲರ್. ಇದು ಸ್ಕಿನ್ ಮೇಲೆ ಹಾಕಿದಾಗ ಗ್ರೀನ್ ಥರ ಕಾಣುತ್ತೆ. ತದನಂತರ ಡೈರೆಕ್ಷನ್ ಮಿಸ್ ಆಗಿದೆ, ಡೈರೆಕ್ಷನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ನೀವು ಪಿಂಕ್ ಕಲರ್ನ ಎಡಗೈನ ಮಧ್ಯ ಬೆರಳು ಡೈರೆಕ್ಷನನ್ನು ಪ್ರತಿಪಾದಿಸುತ್ತೆ. ಈ ಭಾಗಕ್ಕೆ ನೀವು ಪಿಂಕ್ ಕಲರ್ನ ಹಾಕೋದು. ಈ ರೀತಿ ಪಿಂಕ್ ಕಲರ್ನ ಹಾಕೋದು. ತದನಂತರ ಅಗ್ನಿನ ಕಡಿಮೆ ಮಾಡಬೇಕು. ಅಗ್ನಿನ ಕಡಿಮೆ ಮಾಡೋದು ಅಂದಾಗ ಎಡಗೈನ ತೋರುಬೇಳು ಅಗ್ನಿಯನ್ನು ಪ್ರತಿಪಾದಿಸುತ್ತೆ. ಆ ಭಾಗಕ್ಕೆ ನೀವು ಗ್ರೀನ್ ಕಲರ್ನ ಯೂಸ್ ಮಾಡಿ ಗೈನಿಕ್ ರಿಫ್ಲೆಕ್ಸ್ಗೆ ಗ್ರೀನ್ ಕಲರ್ ಹಾಕೋದು. ಈ ಚೆವರಿ ಕಲ್ಲರು ಕೂಡ ಅದರದೇ ಆದಂಥ ಎನರ್ಜಿನ ಹೊಂದಿದೆ. ಎಡಗೈನ ತೋರು ಬೆರಳಿಗೆ ಗ್ರೀನು, ಎಡಗೈನ ಮಧ್ಯ ಬೆರಳಿಗೆ ಪಿಂಕು, ಎಡಗೈನ ಕಿರು ಬೆರಳಿಗೆ ಸ್ಕೈ ಬ್ಲೂ ಕಲರು, ಹಾಗೆ ಬಲಗೈಯಲ್ಲಿ ತೋರು ಬೆರಳು ಜಲವನ್ನು ಕಡಿಮೆ ಮಾಡಲಿಕ್ಕೆ ಯೆಲ್ಲೋ ಕಲರು, ಹಾಗೆ ಪೃಥ್ವಿನ ಇನ್ಕ್ರೀಸ್ ಮಾಡಲಿಕ್ಕೆ ಯೆಲ್ಲೋ ಕಲರ್. ಇಷ್ಟು ಕಲರ್ಸನ್ನು ಆಗ್ತಾ ಇದ್ದಂಗೆ ಎಕ್ಸಸ್ ಮೆನ್ಸಸ್ ಬ್ಲೀಡಿಂಗು ತಕ್ಷಣದಲ್ಲಿ ನಿಯಂತ್ರಣಕ್ಕೆ ಬರೋದು, ಸ್ಟಾಪ್ ಆಗೋದನ್ನು ನೀವು ಕಾಣ್ಬೋದು. ಒಂದು ಕಲರ್ ಅನ್ನೋದು ಒಂದು ಡಾಟ್ ಇಟ್ಟರು ವರ್ಕ್ ಆಗುತ್ತೆ. ಬೇಸ್ಡ್ ಆನ್ ರಿಕ್ವೈರ್ಮೆಂಟ್, ಯಾರಿಗೆ ಆ ರೀತಿ ಸಂಬಂಧಿತ ಸಮಸ್ಯೆ ಇದೆಯೋ, ಅಂದರೆ ಯಾರು ಹೆಣ್ಣುಮಕ್ಕಳಲ್ಲಿ ಅಧಿಕ ಮುಟ್ಟಿನ ರಕ್ತಸ್ರಾವದ ಸಮಸ್ಯೆ ಇದೆಯೋ, ಅಂದರೆ ಮೆನ್ಸಸ್ ಸ್ಟಾರ್ಟ್ ಆಗಿ
ಒಂದು 3 ರಿಂದ 5 ದಿನ ಆಗಬೇಕು. ಅದನ್ನು ದಾಟಿ ನಿಮಗೆ ಎಕ್ಸಸ್ ಮೆನ್ಸಸ್ ಬ್ಲೀಡಿಂಗ್ ಆಗ್ತಾ ಇದೆ, ಅಧಿಕ ಮುಟ್ಟಿನ ರಕ್ತಸ್ರಾವದ ಸಮಸ್ಯೆ ನಿಮಗಿದೆ ಅಂದಾಗ ಮಾತ್ರ ಈ ಕಲರ್ಗಳನ್ನು ಯೂಸ್ ಮಾಡೋದು. ಸುಮ್ಮನೆ ಕಲರ್ ಹಾಕ್ಬಾರ್ದು, ಆಯ್ತಾನ. ನೀವು ಹಾಕ್ತಾ ಇದ್ದಂಗೆ ಇನ್ಸ್ಟೆಂಟ್ ಆಗಿ ಬ್ಲೀಡಿಂಗ್ ಸ್ಟಾಪ್ ಆಗೋದನ್ನು ನೀವು ಕಾಣ್ಬೋದು. ಸೊ ನಿಮ್ಮ ಸುತ್ತಮುತ್ತ ಯಾರು ಈ ಥರ ಎಕ್ಸೆಸ್ ಬ್ಲೀಡಿಂಗ್ ಸಮಸ್ಯೆಯಿಂದ ಬಳಲ್ತಾ ಇದ್ರೆ, ಅಧಿಕ ಮುಟ್ಟಿನ ರಕ್ತಸ್ರಾವದ ಸಮಸ್ಯೆಯಿಂದ ಬಳಲ್ತಾ ಇದೆ, ಅಥವಾ ಮೆನ್ಸಸ್ ಸ್ಟಾರ್ಟ್ ಆಗಿ ಅಂದರೆ 3ರಿಂದ 5 ದಿನ ದಾಟಿ ರಕ್ತಸ್ರಾವ ಉಂಟಾಗ್ತಾ ಇದೆ, ಮುಟ್ಟಿನ ರಕ್ತಸ್ರಾವ ಉಂಟಾಗ್ತಾ ಇದೆ, ಅಂಥವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಈ ವಿಡಿಯೋದಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ಸದುಪಯೋಗ ಪಡಿಸ್ಕೊಳ್ಳಿ. ತಮಗೆಲ್ಲರಿಗೂ ಒಳಿತಾಗಲಿ. ಶುಭ ದಿನ. ನಮಸ್ಕಾರ.